सन्न्यस्याध्यात्मचेतसा निराशीर्निर्ममो भूत्वा ಯುದ್ಧಸ್ವ ವಿಗತಜ್ವರಃ. ಈ ಸರಿ ತಪ್ಪು ಅನ್ನೋ ತರ್ಕವನ್ನ ಬಿಟ್ಟು ಯುದ್ಧದ ಪರಿಣಾಮದ ಮೇಲೆ, ಅಂದ್ರೆ ನಾವು ಗೆಲ್ತೀವ ಸೋಲ್ತೀವ ಅನ್ನೋ ಯೋಚನೆನೆಲ್ಲ ತೆಗೆದಾಕಿ, ಹೇಗಂದ್ರೆ ಯಾವುದೇ ಜ್ವರ ಅಥವಾ ರೋಗ ಬಂದ್ರೂ ಫುಲ್ ಇಮ್ಯೂನ್ ಇಂದ ಗಟ್ಟಿಯಾಗಿರೋ ತರ ಅದನ್ನ ಬಿಟ್ಟು ನಿನ್ನ ಸ್ವ ಇಚ್ಛೆ ಅಂದ್ರೆ ನಿನ್ನ ಪೂರ್ಣ ಮನಸ್ಸಿನಿಂದ ನಿನ್ನ ಎಲ್ಲಾ ಕೆಲಸ ಅಥವಾ ಕರ್ಮಗಳನ್ನ ನನ್ನಲ್ಲಿ ಸಮರ್ಪಿಸು. ಆಗ ನಿನಗೆ ಯಾವುದೇ ರೀತಿಯಾದ ಕರ್ಮ ಫಲಗಳು ಫಲಾಫಲಗಳು ನಿನ್ನೊಟ್ಟಿಗೆ ಇರಲ್ಲ. ಇಲ್ಲಿ ನಾವು ಒಂದ್ ವಿಷಯ ಅರ್ಥ ಮಾಡ್ಕೋಬಹುದು. ಯಾವುದೇ ರೀತಿ ಕೆಲಸ ಮಾಡ್ಬೇಕಂದ್ರೆ ಎರಡು ತರ ಮಾಡ್ಬೋದು. ಒಂದು ಸ್ವತಂತ್ರ ಕರ್ತ, ನಾವು ನಮ್ಮ ಯೋಚನೆಯಿಂದಾನೆ, ಅಂದ್ರೆ ನಮಗೇನಾರಾಗ್ಲಿ ಅಥವಾ ಏನಾದ್ರು ಒಂದು ಉಪಯೋಗ ಅಥವಾ ಮೆಟೀರಿಯಲ್ ಪ್ಲೆಷರ್ಸ್ಗೋಸ್ಕರ ನಾವು ಮಾಡುವಂತಹ ಕೆಲಸಗಳು, ಇದು ನಮ್ಮಿಂದಾನೇ ಶುರುವಾಗಿ ನಮ್ಗೆ ಬರುತ್ತೆ. ಇದರಲ್ಲಿ ಕರ್ಮ ಫಲಗಳಾಗ್ಲಿ ಅಫಲಗಳಾಗ್ಲಿ ಇನ್ವಾಲ್ವ್ ಆಗಿರುತ್ತೆ. ಎರಡನೇದು ಬಂದು ಪರಕ ಅಂತ ಕರ್ತ, ಅಂದ್ರೆ ಇದು ಬಂದು ಇಂಡೈರೆಕ್ಟ್ ವರ್ಕ್, ಸಾಕ್ಷಾತ್ ಭಗವಾನ್ ಅಥವಾ ಪ್ರಕೃತಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಆದ್ದರಿಂದ ಇದರ ಕರ್ಮ ಫಲಾಫಲಗಳಲ್ಲಿ ನಮಗೆ ಯಾವುದೇ ರೀತಿಯಾದಂತ ಅಧಿಕಾರ ಇರಲ್ಲ.